ನಮಸ್ಕಾರ, ನಾನು ನಿಮ್ಮ ಚೇತನ್ ಡಿ ಮಾಸ್ಟರ್ ನ್ಯೂಮರಾಲಜಿಸ್ಟ್, ರೇಖಿ ಹೀಲರ್, ಟ್ಯಾರೋಟ್ ಕಾರ್ಡ್ ರೀಡರ್ ಮಾಡುವ ನಮಸ್ಕಾರಗಳು. ನಿಮ್ಮ ವೆಹಿಕಲ್ ನಂಬರ್ ಅಂದ್ರೆ ನಿಮ್ಮ ಸಂಖ್ಯೆ ಈ ತರ ಬರ್ತಾ ಇದ್ರೆ ಖಂಡಿತವಾಗ್ಲೂ ಈ ಗಾಡಿ ಯಾವ್ದೇ ರೀತಿ ಒಳಿತು ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೂ ಪದೇ ಪದೇ ರಿಪೇರಿ ಬರುವಂತಹದ್ದು ಮತ್ತು ಇನ್ನಿತರ ಖರ್ಚುಗಳು ಆಗುವಂತಹದ್ದು ಆಗ್ತಾ ಇರುತ್ತೆ. ನೋಡಿ, ಯಾರ ಗಾಡಿ ಸಂಖ್ಯೆ ಈ ತರ ಬಂದ್ರೆ ನಿಮ್ಗೆ ಯಾವ ರೀತಿ ಆಗ್ತಾ ಇರುತ್ತೆ ಅಂತ ಅಂದ್ರೆ, ಯಾವಾಗ್ಲೂ ಗಾಡಿ ಬಗ್ಗೆ ಕಾಳಜಿ ವಹಿಸಕ್ ಆಗ್ತಾ ಇರಲ್ಲ, ಹೇಗ್ ಬೇಕು ಗಾಡಿ ಹೊಡಿತಾ ಇರ್ತೀರಾ. ಅದೇ ರೀತಿ ಗಾಡಿ ಪದೇ ಪದೇ ರಿಪೇರಿ ಆಗುವಂತಹದ್ದು, ಪದೇ ಪದೇ ಆಕ್ಸಿಡೆಂಟ್ ಆಗುವಂತಹ ಸಮಸ್ಯೆಗಳು, ಪರಿಸ್ಥಿತಿಗಳು ಬರ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಗಾಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಗಾಡಿ ತುಂಬಾ ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಅಂತಾನೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ. ಆದ್ರೆ ಗಾಡಿ ರಿಪೇರಿಗೆ ಬರ್ತಾ ಇರುತ್ತೆ ಪದೇ ಪದೇ. ಹೊಸ ಗಾಡಿ ತಗೊಂಡ್ರು ಈ ತರ ಯಾಕಪ್ಪ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ. ಹಾಗಿದ್ರೆ ನಿಮ್ಮ ಗಾಡಿ ಸಂಖ್ಯೆ 8947 ಯಾರ ಗಾಡಿ ಸಂಖ್ಯೆ ಬರ್ತಾ ಇರುತ್ತೆ. ಈ ಗಾಡಿ ಸಂಖ್ಯೆಗಳು ಬಂತ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ, ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗುವಂತಹದ್ದು, ಪದೇ ಪದೇ ರಿಪೇರಿ ಆಗುವಂತಹದ್ದು, ಯಾವುದೇ ರೀತಿ ಒಳಿತು ಆಗ್ತಾ ಇರಲ್ಲ, ಬೇಕಾಗಿರೋ ಟೈಮಲ್ಲಿ ಬೇಕಾಗಿರೋ ಸಮಯದಲ್ಲಿ ಕೈ ಕೊಡುವಂತಹದ್ದು, ಸ್ಟಾರ್ಟ್ ಆಗೋಲ್ಲ ಗಾಡಿ, ಈ ತರ ಆಗ್ತಾ ಇದ್ರೆ ನೋಡಿ, ನಿಮಗೆ ಬೇಕಾಗಿರೋ ಸಮಯದಲ್ಲಿ ಬೇಗ ಕೈ ಕೊಡುತ್ತೆ ಅಂತ ಅಂದ್ರೆ ಈ ತರ ಗಾಡಿ ಸಂಖ್ಯೆ ಯಾರ್ದು ಬರುತ್ತೆ ಅದೇ ರೀತಿ ಆಗ್ತಾ ಇರುತ್ತೆ. ನೋಡಿ, ಯೋಚನೆ ಮಾಡಿ, ನಿಮ್ಮ ಗಾಡಿ ಸಂಖ್ಯೆ. ಮುಖ್ಯವಾಗಿ ಇನ್ನೊಂದು ಏನು ಅಂತ ಅಂದ್ರೆ, ನಿಮ್ಮ ಗಾಡಿ ಸಂಖ್ಯೆಯನ್ನ ಯಾವ ರೀತಿ ಸರಿಪಡಿಸ್ಕೋಬಹುದು, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಲಕ್ಕಿ ನಂಬರ್ ಯಾವುದು, ಅನ್ಲಕ್ಕಿ ನಂಬರ್ ಯಾವುದು ಅನ್ನೋದನ್ನ ತಿಳ್ಕೊಂಡು ಗಾಡಿ ಸಂಖ್ಯೆಯನ್ನ ಖರೀದಿಸಿ ಗಾಡಿ ಸಂಖ್ಯೆಯನ್ನ ತೆಗೆದುಕೊಳ್ಳಿ ಅಂತ ತಿಳಿಸ್ತಾ, ಯಾವ ರೀತಿ ಸರಿಪಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರ ನನ್ನನ್ನ ಸಂಪರ್ಕಿಸಿರಿ. ನನ್ನ ಮೊಬೈಲ್ ಸಂಖ್ಯೆ 9739327551 ಹಾಗೂ ಇನ್ನೊಂದು ಮೊಬೈಲ್ ಸಂಖ್ಯೆ 9538763531. ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೂಲಕ ಸಂದೇಶ ಕಳಿಸಿ. ಅದೇ ರೀತಿ ನಿಮ್ಮ ಗಾಡಿ ಸಂಖ್ಯೆ ಒಳಿತು ಆಗ್ತಾ ಇದೇನೋ ಇಲ್ವೋ, ಅಥವಾ ಒಳಿತು ಆಗ್ತಾ ಇಲ್ಲ ಅಂತಂದ್ರೆ ಯಾವ ರೀತಿ ಒಳಿತು ಮಾಡ್ಕೋಬಹುದು ಅಂತ ತಿಳಿಸ್ತೇನೆ. ಅದೇ ರೀತಿ ಎಲ್ಲರಿಗೂ ಸಹ ಶುಭವಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಬೆಂಬಲಿಸಿ. ಎಲ್ಲರೂ ಸಹ ಬೆಂಬಲಿಸ್ತಾ ಇದ್ದಾರಾ. ಈ ವಿಡಿಯೋ ಹಲವಾರು ಜನರಿಗೆ ಶೇರ್ ಮಾಡಿ. ಯಾಕೆ ಅಂತಂದ್ರೆ, ನನ್ನ ಗಾಡಿ ತಗೊಂಡಿದ್ದೀನಿ ಆದ್ರೆ ರಿಪೇರಿ ಬರ್ತಾ ಇದೆ, ಒಳಿತು ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೂ ಸಹ ಈ ವಿಡಿಯೋದಿಂದ ಎಲ್ಲ ರೀತಿಯಲ್ಲಿ ಒಳಿತು ಆಗ್ಲಿ, ಒಳಿತು ಆಗೋದನ್ನೇ ಸಹ ತಿಳಿಸಿದ್ದೀನಿ ಅಂತ ತಿಳಿಸ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ. ಶುಭವಾಗ್ಲಿ. ಧನ್ಯವಾದಗಳು.